ಈಗ ಸ್ನಾನ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಏನು ಮುಟ್ತೀವಿ ಮುಟ್ಕೋ ಅಂತ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದ್ದೀವಿ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪೂರಿ. ಏನಾಗಲ್ಲ ಬಿಡವ, ಮಕ್ಕಳಿಗೆ ಗೊತ್ತಾಗಲ್ಲ. ಬಸ್ರಿ ಬೈಕೆ ಅಲ್ವಾ ಮಗನೆ, ಸಾಯಂಕಾಲ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ರಿ ಅದೇನು ಚಾಕ್ನ ತಿನ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮುದ್ದೆ ಕುಡು ಕುಡು ಅಂತ. ಮಹಾರಾಜ್ ಕಿ ಕಲ್ಲು ಬಾಯಿ ಹಾಕೊಂಡು ಅವನು ಗ್ಯಾಪಲ್ಲಿ ಕಲ್ನ ಚೂಯಿಂಗ್ ಗಮ್ ಅನ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಕಿವಿ ಕಿವಿ ನಿಂತ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು? ನಿನ್ನೇನ್ ಮಾಡ್ತಿದ್ದೆ ಗೊತ್ತಾ? ಹಾಯ್ ಹಾಯ್ ಮಾಡು. ಹಲೋ, ಆಗ್ತಿಲ್ವಾ ಅಮ್ಮ ಬ್ಲಾಗಲ್ಲಿ? ದೀಪ 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 ಫೇಸ್ ಹಂಗಾಗಿದೆ, ಪಾಯಿಂಟ್ ಬರಾಗತ್ತೈತಾ? ಅಯ್ಯೋ ಡಾರ್ಲಿಂಗ್ಸ್, ಈ ವಿಡಿಯೋ ಒಂದು 60-70% ನನ್ನ ಮಗ ಆನೋ ಶೋದೇ ಆಗಿರುತ್ತೆ. ಏನಕ್ಕೆ ಅಂತಂದರೆ ಮೇಜರಾಗಿ ನನಗೆ ಅನಿಸಿದ್ದು ಈ ಒಂದು ಸೌಂಡ್ ಕೇಳಿಸ್ತಾ ಇದೆಯಾ, ಈ ಒಂದು ಸೌಂಡು, ಆ ಸೆನ್ಸು, ನಾನು ವಾಕ್ ಮಾಡ್ತಾ ಇರ್ಬೇಕಾದ್ರೆ ಈ ಸೌಂಡ್ಸು, ಸೊ ಆ ಸೆನ್ಸ್ ಎಲ್ಲ ನಾನು ಬೇಸಿಕಲಿ ಈ ಥರ ಫ್ಯಾನ್. ನಾನು ಅಂದರೆ ಮ್ಯೂಸಿಕೆಲ್ಲ ಹಾಕಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕಿ ಆ ಥರ ಮಾಡೋದಕ್ಕಿಂತ ಅಲ್ಲಿ ನೀವು ನನ್ನ ಜೊತೆನೇ ಇದ್ದೀರಾ ಅನ್ನೋ ಒಂದು ಫೀಲ್ ಕೊಡಬೇಕು ಅನ್ನೋದು. ಇವನ್ ನಾನು ಬೇರೆಯವ್ರ ವೀಡಿಯೋ ನೋಡಬೇಕಾದ್ರೂ ಕೂಡ ನನಗೊಂದೊಂದು ಬೇಕು, ಅದೊಂದು ಅಲ್ಲೇ ಇದ್ದೀನಿ ಅಂತ ಆ ಒರಿಜಿನಲ್ ಸೌಂಡ್ ಎಲ್ಲ ಕೇಳಿಸ್ಬೇಕು ಅಂತ. ಸೊ ಈ ನನ್ನ ಮನೆಯ ಸುತ್ತಮುತ್ತ ವಾತಾವರಣ ಹೇಗಿದೆ ಅನ್ನೋದನ್ನ ನಿಮಗೆ ನಾನು ಶೇರ್ ಮಾಡಬೇಕು ಅಂತ ಕೆಲವೊಂದು ಆ ಒಂದು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಾನು ಈ ಶಾರ್ಟ್ನ ಇಟ್ಟಿದ್ದೀನಿ, ಅಂದರೆ ಶೂಟ್ ಮಾಡಿದ್ದೀನಿ. ಐ ಥಿಂಕ್ ತುಂಬ ಜನಕ್ಕೆ ಈ ಥರದ್ದು ವೀಡಿಯೋಗಳು ಇಷ್ಟ ಆಗಲ್ಲ ಅಂದ್ಕೊತೀನಿ. ಆಗ್ತಿದ್ದವರು ಐ ಥಿಂಕ್ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಬೋದು. ಬಟ್ ನನ್ನ ಒಂದು ರೆಕಮೆಂಡೇಷನ್ ಏನು ಗೊತ್ತಾ, ಸ್ವಲ್ಪ ಸೌಂಡ್ ಜಾಸ್ತಿ ಕೊಟ್ಬಿಟ್ಟು ಒಂದು ಪೀಸ್ ಮೈಂಡಲ್ಲಿ ನೋಡಿ, ನನ್ನ ಮನೆಯಲ್ಲಿ ನನ್ನ ಜೊತೆಯಾಗಿ ನೀವು ಇದ್ದೀರಾ ಅನ್ನೋ ಒಂದು ಫೀಲ್ ಸಿಕ್ಕುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಡಾರ್ಲಿಂಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಲೈಟಿಂಗ್ ನೋಡಿ ಸಖತ್ತಾಗಿ ಬೀಳ್ತಾ ಇದೆ ಮನೆ ಮುಂದೆ. ಏ ಬಂಡ್ಲೆ, ಹೆಲ್ಪ್ ಮಾಡಬೇಕಂತ ಅವನು ಅಲ್ಲೋಗಿ. ಚೆನ್ನಾಗಿದೆಯಾ ಅದು? ಈಗ ಸ್ನಾನ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಏನು ಮುಟ್ತೀವಿ ಮುಟ್ಕೋ ಅಂತ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದ್ದೀವಿ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪೂರಿ. ಸ್ಪೆಷಲಾಗಿ ನಾನು ಉಪಯೋಗ ಖಾರ ಹಾಕ್ಸ್ಕೊತೀನಿ, ನನಗದು ಸಿಕ್ಕಾಬಡ ಇಷ್ಟ ಅಂತ ಅಂದ್ಬಿಟ್ಟು. ಕಮಾನ್ 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 ಅವನು ಕಮಾನ್, ನೀನೇ ಎದ್ದೇಳಬೇಕು. ಅವನೇ ಚಿಕ್ಕನ್ ಕಡೆ. ಗುಡ್ ಬಾಯ್, ವಾ ಸೂಪರ್. ಅವನಿಗೆ ಹೆಲ್ಪ್ ಬೇಕಿತ್ತಂತ. ಈಗ ನೋಡಿ ಅವನಾಗವನೇ ಎದ್ದ. ಏ ಏ ಏ ಏ ಏನಾಗಲ್ಲ ಬಿಡವ, ಮಕ್ಕಳಿಗೆ ಗೊತ್ತಾಗಲ್ಲ. ಅಮ್ಮ ಬೈತಂತ ಹೊಡಿತಂತ. ಬಾ, ಏನಾಗಲ್ಲ ಏನಾಗಲ್ಲ, ಬಾ ಬಾ ಅಮ್ಮ ತಾನೇ, ಅಮ್ಮ ಹೊಡಿಬೋದು ಬೈಬೋದು, ಏನಾಗಲ್ಲ. ಈಗೇನು ಹೇಳ್ತಿದ್ರಲ್ಲ ಅದು ಹೇಳಿ. ಎಲ್ಲಾದ್ರೂ ಹೋಯ್ತಿದ್ದೀರಾ ಅಂತ ಕೇಳಿದೆ ಅಲ್ವಾ? ಅದೇ ನನಗೆ ಹೇಳಿದ್ದು ಸೇಮ್ ನಮ್ಮ ಡಾರ್ಲಿಂಗ್ಸ್. ಬಸ್ರಿ ಬೈಕೆ ಅಲ್ವಾ ಮಗನೆ, ಸಾಯಂಕಾಲ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ರಿ ಅದೇನು ಚಾಕ್ನ ತಿನ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮುದ್ದೆ ಮುದ್ದೆ ಮುದ್ದೆ. ಚಿನ್ನು ಏನಾಗ್ತಿದೆ ಚಿನ್ನು? ಓಯ್ ಬಾ, ದೊಡ್ಡ ನಾಯಿ ಹತ್ರ ಹೋಗೋಣ. ಹೀರೋಯಿನ್ ಎಂಟ್ರಿ ನೋಡಿ. ಹೀರೋಯಿನ್ ಏನಮ್ಮ? ಅದಕ್ಕೆ ಹೇ ಅಂದರೆ ನಾನು ರೇಗ್ಸಿಲ್ಲ ಬಿಡಮ್ಮ ನಿಮ್ಮ ಮಗಳಿಗೆ. ಏ ಬರ್ತಿದ್ದಂಗೆ ಏನು ಮಾಡ್ತಾಳೆ ಗೊತ್ತಾ? ಫಸ್ಟ್ನೇ ತಿಂಗು ಅವಳು ಮಾಡೋದು ಫಸ್ಟ್ ಕೈ ತೊಳ್ಕೊತಾಳ ಅಲ್ವಾ?
ಫಸ್ಟ್ ಬೈರನ್ ಮಾತಾಡ್ಸಿದ್ಲು. ಓ ಬೈರ, ನೆನ್ನೆ ಡೈಲಿಂಗ್ಸ್ ಬೈರನ್ನ ಇಂಟ್ರೊಡ್ಯೂಸ್ ಮಾಡಿಸ್ನಲ್ಲ, ಬೈರ ಅವನೇ. ಅಲ್ವಾ? ಏನದು? ಓ ಡಬ್ಬಿ. ಆಹಾ, ಮ್ಯಾರಿನೇಟೆಡ್ ಫಿಶ್. ನಮ್ಮ ಆನವರು ಬಾಟ್ಲ್ ಇಟ್ಕೊಂಡು ನೋಡಿ, ಅಲ್ಲಿ ಎಕ್ಸ್ಪ್ರೆಷನ್ ನೋಡಿ, ಕಕ್ಕ ಮಾಡ್ತವ್ರೆ ಇವರು. ಅಯ್ಯೋ ಬಾಯ್ ಹಾಕ್ತವ್ರೆ ಬಾಟ್ಲೊಳಗೆ. ಎದುರುಬಿಟ್ಟ. ಏನ್ರ ಮಾಡ್ತಿದ್ದೀರಾ ಇಬ್ರು ಅಲ್ಲಿ? ಎಲ್ಲಾನು ಹೇಳ್ಕೊಡ್ತಾರೆ ಇಳಿಯೋಗಳಿಗೆ. ಬಾ 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 ಬಾ. ನನ್ನ ನೋಡಿ ಬರ್ತಾ ಇರೋದು. ಹೌದಾ? ನೋಡ್ಲಿಲ್ಲ ಇನ್ನ. ಆನು ಬಮ್ಮ ಅಯ್ಯೋ ಅಮ್ಮಡಿ. ಇಲ್ಲಿ ಆನು ಅಷ್ಟು ಬೇಗ ಮೈಂಡ್ ಡಿಸ್ಟ್ರಾಕ್ಟ್ ಆಗೋಯ್ತಾ? ಅಷ್ಟು ಬೇಗ ಮರ್ತು ಹೋಗಿ ವಾಪಸ್ಸೇ ಹೋಗ್ತದೆ. ಆನು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಈಸ್ ದ ಸೂಪರ್ ಸ್ಟಾರ್. ನೋಡ್ದೆ ಈಗ ಶೂ ನೋಡ್ದ, ವಯಸ್ಸು. ಈಗ ಶೂ ನೋಡ್ದ. ನೋಡಿ ಕುಡು ಅಂತ ಅಕ್ಕ. ಬಾ 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 ಬಾಪ್ಪ ಬಾಪ್ಪ. ಬ್ರ್ಯಾಂಡ್ ಅಂಬಾಸಿಡರ್ ಹಾಕೊಡ್ಲಾ? ಬಾ ಈಗ ಬಂದ ನೋಡಿ. ಬಾ. ಕಾಲ್ ತಗೋಚು. ಏನು? ಅಯ್ಯೋ ಓಡು ಬಂಗಾರಿಯೋದು. ಅದು ಹೋಗ್ತಾ ಹೋಗ್ತಾ ಇದಾಗ ಎಷ್ಟೊತ್ತಮ್ಮ ನಂದು ಹಿಂಗಂತ ರೆಡಿ ಆಗ್ತೀವಿ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಹೇಳಿ? ಎಲ್ಲಿಗೆ? ಡಾರ್ಲಿಂಗ್ಸ್, ಈ ಸ್ಟಿಕ್ನ ಸುಮ್ಮನೆ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇಷ್ಟು ದಿನ ಯೂಸ್ ಮಾಡ್ತೀವಿ. ನಿಂತ್ಕೊಳುತ್ತಾ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೋಬೇಕು. ಆಹಾ, ಗೊತ್ತಿಲ್ಲ ಡಾರ್ಲಿಂಗ್ಸ್, ಏನು ಕಟ್ಟಾಗಿ ಬಿದ್ದುಬಿಡುತ್ತೆ ಅನ್ನೋ ಒಂದು ಫೀಲಿಂಗ್ ಇದೆ. ಆದರೂ ಸುಮ್ಮನೆ ಒಂದು ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ತೆಳ್ಳಗಿದೆ ಇದು ಸ್ಟಿಕ್ಕು. ನನ್ನ ಮಗಂದು ಅವಸ್ಥೆನ ಮಣ್ಣಲ್ಲಿ ಹಾಕಿ ಒದ್ರಿ ಫುಲ್ ಯಾವ ಮಟ್ಟಿಗೆ ಅಂದರೆ ಎಕ್ಸ್ಪ್ಲೋರ್ ರಾಜ ಆಗ್ಬಿಟ್ಟಿದ್ದಾನೆ. ಎಕ್ಸ್ಪ್ಲೋರ್ ಮಾಡ್ತಾನೇ ಇದ್ದಾನೆ. ಅಯ್ಯೋ ದೇವ್ರೇ, ಏನು ಮಗನೇ ಅದು ಆನ? ಓಹೋ, ಇಬ್ಬಿಬ್ರು ಸರ್ಕೊಂಡ್ಬಿಟ್ಟಿದೆ. ಆನ ಮಹಾರಾಜ್ ಕೀ ಜೈ. ಕಸ ಆಯ್ತಾರಂತೆ, ಕಸ. ಈಸ್ ಎಕ್ಸ್ಪ್ಲೋರಿಂಗ್. ಏನು ಮಗನೇ ಅನ್ನೋದು? ಮಣ್ಣು ಸ್ಪರ್ಶ ಮಾಡಿ ನೋಡ್ತಾ ಇದ್ದಾನೆ ಎಲ್ಲಾನು. ಅದು ಪ್ಲಾಸ್ಟಿಕ್ ಮಗನೇ, ಅದು ಭೂಮಿಗೆ ಬೇಡವಾಗಿರೋಂಥದ್ದು. ಅದು ಪ್ಲಾಸ್ಟಿಕ್ ಏನಾ? ತಲೆ ಮೇಲೆಲ್ಲ ಹಾಕೊಂಬೇಡ. ಈಗ ತಾನೇ ಸ್ನಾನ ಆಗಿದೆ. ಆನವ್ ಕಲ್ಲು ಬಾಯಿಗೆ ಹಾಕೊಂಡು ಅವನು ಗ್ಯಾಪಲ್ಲಿ ಕಲ್ಲನ್ನ. ಓ ಚೂಯಿಂಗ್ ಗಮ್ ಅನ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಕಿವಿ ಅಂತ. ಮಮ್ಮ ಬಂದ್ಲು. ಆ ಕಡೆ ಕುತ್ಕೊಂಡು ಇಲ್ಲ ಅಂತೆ. ಅಲ್ಲಿ ನೋಡಿಲ್ಲ ಅಂತ ನುಂಗ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು? ನುಂಗ್ಕೊಳ್ಳಲ್ಲ ಕಣವ. ಸಿಗಾಕೋಬಿಟ್ರೆ ನಿನ್ನೇನ್ ಮಾಡ್ತಿದ್ದೆ ಗೊತ್ತಾ? ಅದಕ್ಕೆ ಮಾತ್ರ ಎಕ್ಸ್ಪ್ರೆಷನ್ ಅಲ್ಲ ಪಾಪ. ಕಾಲು ಚುಚ್ಕೋತಿದ್ದು, ಕಲ್ಲು ಕಾಣಿಸ್ತೀಯ ಚುಚ್ಕೊಂಡು ಎರಡಕ್ಕೆ ಒಟ್ಟಿಗೆ ಎಕ್ಸ್ಪ್ರೆಷನ್ ಅಂತ. ತುಂಬಾ ಎಂಜಾಯ್ ಮಾಡ್ತಾನೆ ಪಾಪ ನಾವು. ಇದು ಇನ್ನೇನ್ ಮತ್ತೆ ಅಲ್ಲಿ ಇದ್ರಲ್ಲಿ ಇರ್ತಾನೆ. ಅಲ್ಲೇನ್ ಸುಮ್ನೆ ಕೂತಿರ್ತಾನ ಅವನು, ಮತ್ತೆ ಎಲ್ಲ ಎಳಿತಾ ಇರ್ತಾನೆ. ಇಲ್ಲ ಅದೆಲ್ಲ ಸೇರ್ಕೊಂಡಿರ್ತೀರಾ ಫುಲ್ಲು ಎಲ್ಲ ಎಳೆದು ಇಲ್ಲ ಅವನ್ಗೆ ರೆಕ್ಕೆ ಬಿಕ್ಕಿದ ಪಕ್ಷಿ ತರ ಆಗ್ಬಿಟ್ಟಿದಾನ. ಅವೆರಡು ನೋಡಲಿ, ಅವೆರಡು ಟೀ ಬಂತು. ನಾನು ಟೀ ಕುಡ್ಕೊಂಬರ್ತೀನಿ. ಟೀ ಬಂತು.
ನಾನು ಆ್ಯಕ್ಟಿವ್ ಇಲ್ಲ ಅಂತ ಹೇಳಿರಲ್ಲ ಅದಕ್ಕೆ. ನಂದು ಹೇಳ್ತಾ ಇದ್ದಂತೆ ಹೇಳ್ಕೊತೀನಲ್ಲ ಅವನು ನನ್ನ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಲ್ಲ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಈಗ ನಾನು ಸ್ನಾನ ಮಾಡ್ಕೊಬಿಟ್ಟು ಆಮೇಲೆ ಇಂಟ್ರೊಡ್ಯೂಸ್ ಮಾಡೋಣ ಅಂತಿದ್ದೆ. ಏನು ಹಂಗೆ ನಗ್ತಾ ಇದೆಯಾ? ಟೈಮ್ ಎಷ್ಟು ಗೊತ್ತಿಲ್ಲ ನೋಡಿ. ಈಗ ಬೆಲ್ಲ ಆಯಿತು, ನಮ್ಮನೆ ಬೆಲ್ಲ ಆಗಿದ್ದು ಕೇಳಿಸಿದ್ರೆ ಬೆಲ್ಲ ಆದರೆ ಎಲ್ಲರೂ ಮಕ್ಕಳೆಲ್ಲ ಬರಬೇಕು ಟೀ ಕುಡಿಯೋಕ್ಕೆ ಅದಕ್ಕೆ, ಅವಾಗ ಊಟ ಮಾಡೋಕ್ಕೆಲ್ಲ ಅಲ್ಲ, ಇವನ್ ಊಟ ಮಾಡೋಕ್ಕೂ ಬರಬೇಕು. ಥ್ಯಾಂಕ್ ಯು ಅಮ್ಮ. ಅದೇನೋ ಹೇಳ್ತಾ ಇದ್ರಲ್ಲ ಆಗಿಂದ ನನ್ನ ಸೊಸೆಗೆ ಚಾಕ್ನ ತಿನ್ನಂಗೆ ಅದೇ ಯಾವಾಗ ಎಷ್ಟೊತ್ತಾಯ್ತು? ಬೇಗ ರೆಡಿ ಆಗೋ ಸ್ನಾನ ಮಾಡಿ, ಒಳಕಾಲ ಸ್ನಾನ ಮಾಡೇ ಇಲ್ವಲ್ಲ ಇವತ್ತೆಲ್ಲ ಪೂರ್ತಿ ಹಿಂಗೆ. ಡಾರ್ಲಿಂಗ್ಸ್, ನಮ್ಮ ಅಮ್ಮ ಮಾಡಿ ಟೀ ನಂಗೆ ತುಂಬ ಇಷ್ಟ. ಡಾರ್ಲಿಂಗ್ಸ್, ನೆನ್ನೆ ಹೇಳ್ದಾಗೆ ಇವತ್ತು ಆಜಾವಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಸರ್ಪ್ರೈಸಿಂಗ್ಲಿ, ಬಟ್ ನೀವು ತಮ್ಮನ್ನೆಲ್ಲ ನೋಡಿರ್ತೀರ ಮೋಸ್ಟ್ಲಿ. ನನ್ನ ಜೊತೆ ಆಲ್ರೆಡಿ ಅಕ್ಕ ಬಂದಿದ್ದಾರೆ. ಹಾಯ್ ಅಕ್ಕ, ಹಾಯ್ ಮಾಡು. ಹಲೋ. ಆದರೆ ನಮ್ಮ ಅಕ್ಕಂಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ. ನನಗೆ ಬ್ಯಾಡ್ ನ್ಯೂಸ್ ಏನು ಗೊತ್ತಾ? ಸುಸ್ತು, ಟಯರ್ಡ್. ಓಕೆನಾ? ಭಾವ ಬಂದಿಲ್ಲ ಇವತ್ತು, ಭಾವ ಆದಿವು ಬಂದಿಲ್ಲ. 4 ದಿನದಲ್ಲಿ ಮತ್ತೆ ಎಲ್ರೂ ಬರ್ತೀವಿ, 1 ವಾರ 10 ದಿನ ಇರೋಕ್ಕೆ. ಈಗ ಬರಲೇಬೇಕು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದೀವಿ ನನ್ನ. ಸೊ ನೀನು ಇವತ್ತು ಇಲ್ಲಿಂದ ಸ್ಟೇ ಆಗಿ ಕಂಟಿನ್ಯೂಸ್ ಆಗಿರ್ತೀಯಲ್ಲ ವಾರ? ಬೆಳಿಗ್ಗೆ ಹೊರಡ್ತಿರ್ತೀನಿ ಮತ್ತೆ ಬರೋದಕ್ಕೆ. ವೈ ನಂದು ಗಿಳಿ ಮರಿಯೇ, ಗಿಳಿಯೇ ಕಿಳಿಯೇ. ಸಮಯ ಈಗ 5:15. ಅಮ್ಮ ಯಾವುದಮ್ಮ ಜಾಗ ಅದು ಹೋಗ್ತಾ ಇರೋದು? ಅಮ್ಮಕ್ಕ ಬರ್ತಿದ್ದಂಗೆ ಯಾರನ್ನೂ ಮಾತಾಡ್ಸಿಲ್ಲ, ಸೀದಾ ಹೋಗಿ ಮಲಗಿದ್ದವಳೆ. ಕಾರು ಬಂತು. ಈ ಚಿಕ್ಕ ಜಾಗದಲ್ಲಿ ಕಾರನ್ನು ಹೇಗೆ ಅವನೇ ತಿಂತವನು ಅನ್ಬೇಕು. ಹೋಗೋ ಬರೋರಿಗೆಲ್ಲ ಅಕ್ಕ 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 ಅಂತಾನೆ ನೋಡಿ, ಕೇಳಿಸ್ಕೊಳ್ಳಿ ಅಕ್ಕ. ನಾನು ಪ್ರೆಗ್ನೆನ್ಸಿಲಿ ಅಕ್ಕ ಈ ಥರ ಒಂದಿನನೂ ಆಗಿಲ್ಲ ಕಣವ. ಇದರಲ್ಲಿ ಸಿಕ್ಕಾಬಿಟ್ಟು ವಾಮಿಟ್ಟು. ನಿಂಗಿತ್ತಕ್ಕ? ನಿಂಗೆ 3 ತಿಂಗಳಿತ್ತು ವಾಮಿಟ್ಟು? ಥ್ಯಾಂಕ್ ಯು, ಬಾಯ್. ಇದು ಯಾವ ಏರಿಯಾ? 4th ಸ್ಟೇಜ್. ನಂದೇನೆ ನಿದ್ರೆ ಸಾಹೇಬ್ರಿಗೆ. ಮಲ್ಗಕ್ಕೆ ಇಷ್ಟ ಇಲ್ಲ ಡಾರ್ಲಿಂಗ್ಸ್, ಮಲ್ಗಕ್ಕೆ ಇಷ್ಟ ಇಲ್ಲ ಸಾಹೇಬ್ರಿಗೆ. ಸಣ್ಣ ಕಣ್ಣು ಮಾಡ್ಕೊಂಡು ನೋಡಿ, ಹಿಂಗೆ ನೋಡ್ತಾ ಇರ್ತಾನೆ ಹಿಂಗೆ. ಅದೇ ಮಲಗಲ್ಲ, ಮಲಗಿದ್ರೆ ಡೇ ವೇಸ್ಟ್ ಆಗಿಬಿಡುತ್ತೆ, ಡೇ ಕಳೆದೋಗ್ಬಿಡುತ್ತೆ. ಇವನಿಗೆ ಟೈಮ್ ಬಗ್ಗೆ ವ್ಯಾಲ್ಯೂ ಗೊತ್ತಿದೆ ಡಾರ್ಲಿಂಗ್ಸ್, ಇವನಿಗೆ ಗೊತ್ತು. ಇದಾರಮ್ಮ ಇಲ್ಲೆಲ್ಲ ಲೈಟಿಂಗ್ ಹಾಕಿದ್ದಾರೆ, ಬಟ್ ಇದೆಲ್ಲ ಆನ್ ಮಾಡಿಲ್ಲ ಅಲ್ವಾ? 6 ಗಂಟೆಗೆ ಆನ್ ಆಗುತ್ತಲ್ವಾ? 7 ಗಂಟೆಗೆ? ಓಕೆ ಓಕೆ. ಏನು ಮಾಡ್ತಿದ್ದೀವ ನಾವು? ಅಮ್ಮ ಏನು ಮಾಡ್ತಿದ್ದೀವ? ನಿದ್ರೆ ಮಾಡ್ತಿದ್ದೀವಿ ಬಂಗಾರ? ಅಯ್ಯೋ ಸಾರಿ, ಇನ್ನೊಂದು ಚೂರು ಬಂದ್ಬಿಡ್ತು, ಹತ್ರ ಬಂದ್ಬಿಡ್ತು. ಒಟ್ಟಿಗೆ ಮಲ್ಕೊಂಬಿಡಿವಿ ಮಗನೇ, ಒಟ್ಟಿಗೆ ಮಲ್ಕೊಂಬಿಡಿವಿ ಮಗನೇ. ಬೇಡ ಈಗ ಮಲ್ಕೊಂಬೇಡ, ಒಟ್ಟಿಗೆ ಈಗ ಮಲ್ಕೊಂಬೇಡ. ಓಕೆ, ಈಗ ವಿಜಯನಗರದಿಂದ ಕುವೆಂಪು ನಗರದ ಕಡೆಗೆ ಪಯಣ. ಪಾಪ ಆಗ್ತಿಲ್ವಾ? ಪಾಪ ನೀನು ಅಳ್ತಿರೋದು ನೋಡಿ, ಅಳ್ತವನು ಪಾಪ. ಹ್ಞೂ ಅಂತೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಮ್ಮ, ಇದೆ ಅದು ಸಿಗ್ತಾ ಇಲ್ಲ ಡಾರ್ಲಿಂಗ್ಸ್. ಸುಮ್ಮನೆ ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಎತ್ಕೊಂತೀವ ಡಾರ್ಲಿಂಗ್ಸ್? ಎಲ್ಲ ಕಡೆ ಹುಡುಕಿ 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 ನೋಡಿ, ಇಲ್ಲಿ ಕತ್ಲೇನೇ ಆಗ್ಬಿಟ್ಟಿದೆ. ನಿಮ್ಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಅಯ್ಯೋ, ನಾನು
ಇದು ಟೈಟಲ್ ಬಂದು ಚಾಕ್ಣ ಅಂತಾನೆ ಹಾಕಬೇಕು ಅಂತೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಆದರೆ ಈಗ ಹೋಗಿ ಪಾನಿಪುರಿ ನನ್ನ ಫೇವ್ರೆಟ್ ಮಸಾಲೆ ಪುರಿ ಇಲ್ಲ, ಅಲ್ಲೊಂದು ಅಗರವಾಲ್ ಅಂತ ಒಂದಿದೆ, ನಮ್ಮ ಅಮ್ಮಂದು ಫೇವ್ರೆಟ್ ಜಾಗ ಅದು ಅಲ್ಲಮ್ಮ. ಯಾವಾಗಲೂ ಅಲ್ಲಿಗೆ ಹೋಗಿ, ಅಂದರೆ ಮೇಯ್ನಾಗಿ ಬಂದು ರುಚಿ ಜೊತೆಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಆ ಜಾಗಕ್ಕೆ ಸಿನೇನು ಮಾಡೋದು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೀಗೆ ಅನ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ. ಸರಿ, ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಕಡಿಮೆ ಅಲ್ವಾ ಅಶೋಕ? ಇನ್ನೂ ಕೆಲಸ ನಡೀತಾ ಐತಾ? ನಾಳೆಯಿಂದನೇ ಕೌಂಟಾ? ಅಲ್ಲ, ಬಟ್ ಅಟ್ಲೀಸ್ಟು ಹಾಕಿರೋದು ನೋಡಿ, ಒಂದೊಂದು ಹಾಕವ್ರೆ. ಯೂನಿವರ್ಸಿಟಿ ಹತ್ರ ಎಲ್ಲ ಆನ್ ಮಾಡಿರ್ತಾರೆ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಾರ್ಲಿಂಗ್ಸ್, ಈ ಒಂದು ಚಿಕ್ಕ ಅಂಗಡಿ ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಬೇರೆ ಬೇರೆ ಜಾಗದಿಂದ, ಈ ಜಾಗ ಅಲ್ಲಕ್ಕ, ಅಗರವಲ್ಲ, ಬಟ್ ಈ ಜಾಗ ಅಲ್ಲ. ಎಲ್ಲಿದು? ಇಲ್ಲಿ ನಾನು ಎಲ್ಲೋ ರ್ಯಾಂಡಾಗಿ ತೋರಿಸ್ತಾ ಇದ್ದೀನಿ. ಸಾರಿ ಡಾರ್ಲಿಂಗ್ಸ್, ಮೈ ಬ್ಯಾಡ್. ಅಲ್ಲೇ ರಾಂಗಾಗಿ ತೋರಿಸ್ತಾ ಇದ್ದೀನಿ ನಾನು, ಅಲ್ಲಿ ತೋರಿಸ್ತಾ ಇದಿರೋದು ಇಲ್ಲಿ. ಏನು ಬೇಡ, ಯಾಕೆ ಯಾಕೆ ಇನ್ನಾರು ತಿನ್ನವ? ಎಲ್ಲಾದ್ರೂ ಒಂಚೂರು ಅಮ್ಮ, ಎಲ್ಲಾದ್ರೂ ಒಂದು ಚೂರು ಅಂತ ಸೇರ್ಸಲ್ಲ. ನಿಂಗೆ ಈ ಗಾಡಿಯಿಂದ ಹಂಗೆ ಆಗ್ತಿದ್ಯಾ ಅಥವಾ ಹಾಂ ಅಣ್ಣ ಹಿಂಗೆ? ಹಾಂ ಮುಂದಿನ ಕೂರ್ಬೇಕಾಗಿತ್ತು, ಹೇಳಬೇಕಾಗಿತ್ತು ನೀನು. ಸರಿ, ಹೋಗ್ಬೇಕಾದ್ರೆ ಕೂತ್ಕೊಂತೀಯ? ದಹಿ ಮತ್ತು ಮಸಾಲೆ 2 ತಿನ್ನೋಣ ಅಂತಿದ್ದೀನಿ. ನೀನು ಎಲ್ಲ ಒಂದು ಚೂರು. ಒಂದು ಕೆಲಸ ಮಾಡೋ, ನೀ ಎಲ್ಲ ಕೇಳ್ಬಿಡು, ನಿಂದ್ರಲ್ಲಿ ನಾನು ತಿಂತೀನಿ ಮಿಕ್ಕಿದ್ದು. ಚೆನ್ನಾಗಿದೆಯಲ್ಲ ಕ್ಲಾತು? ಎಲ್ಲಿ ತಗೊಂಡೆ? ನಮ್ಮ ಡಾರ್ಲಿಂಗ್ಸ್ಗೆ ಎಲ್ಲಾದರೂ ಹೇಳು, ಎಲ್ಲಿ ತಗೊಂಡೆ? ಸ್ವರ ರಾಗ ಬೆಂಗಳೂರು. ನನಗೆ ಗೊತ್ತು ನೀವು ಕೇಳ್ತೀರ ಅಂದರೆ ಡಾರ್ಲಿಂಗ್ಸ್, ಅದಕ್ಕೆ ನಾನೇ ಮುಂಚೆ ಹೇಳ್ಬಿಟ್ಟೆ. ನೋಡಿ, ನನಗೆ ಇಷ್ಟ ಆಯಿತು, ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಏನಮ್ಮ ಯಾಕಮ್ಮ ಉಷ್ಕ ಅಂತಂದ್ರಿ? ಯಾಕಮ್ಮ ಮೂತಿ ತೋರ್ಸಮ್ಮ ಯಾಕಮ್ಮ ಉಷ ಅಂತಂದ್ರಿ? ಯಾಕಮ್ಮ ನಾಚ್ಕೊತಾ ಇದ್ದೀರಾ? ಅಯ್ಯೋ, ನಮ್ಮಮ್ಮ ನಾಚ್ಕೊತಾ ಇದ್ದೀರಿ. ಯಾಕೆ ನನಗೆ ಹೋಗ್ಬಿಟ್ಟಿದೆ ನಾಚ್ಕ, ಮನೆ ಮರ್ಯಾದೆ ಎಲ್ಲ. ಬ್ಲಾಗ್ ಮಾಡಿ ಎಲ್ಲ. ಸೊ ನಾನು ನಿಮಗೆ ತೋರಿಸ್ಬೇಕು ಇವೆಲ್ಲ ಅಂತಂದರೆ ಅಫ್ಕೋರ್ಸ್ ನಾನು ಕ್ಯಾಮ್ರಾ ಎತ್ತಲೇಬೇಕು, ಮಾತಾಡಲೇಬೇಕು. ಆದರೆ ನಮ್ಮ ಅಮ್ಮನಿಗೆ ನಾಚಿಕೆ, ರೆಗ್ಯುಲರಾಗಿ ಬರೋ ಸ್ಪಾಟ್ ಅಲ್ವಾ, ಅದಕ್ಕೋಸ್ಕರ. ನಮ್ಮ ಅಕ್ಕನಿಗೂ ಒಂಚೂರು ನಾಚಿಕೆ ಅಲ್ವಕ್ಕ? ಜಾಸ್ತಿ, ಸ್ವಲ್ಪ ಅಲ್ಲ ಜಾಸ್ತಿ ಅಂತ. ಲೈಟಾಗಿ ಮುಚ್ಚಿಟ್ಕೊಂಡು ಹಿಂಗೊಂದು ತೊಗೊಂಬಿಡೋದು ಹಾಕೊಳಕ್ಕೆ. ವಾವ್, ಗಮ್ ಅಂತಿದೆ. ಯಾರು? ನನ್ನ ಫ್ರೆಂಡಿಗೆ. ಹಾಂ, ಓಕೆ, ನನಗೆ ಬಂದಿದೆ, ನಾನು ತಿಂದುಬಿಟ್ಟು ನಿಮ್ಗೆ ಹೇಳ್ತೀನಿ ಡಾರ್ಲಿಂಗ್ಸ್. ಬಿಡ್ಬಿಡು, ಮಳೆ ಬರ್ತಾ ಇದೆ. ಎದ್ಬಿಟ್ಟ. ಮಳೆ. ಮೌಲಿನ್ಗೆ ಇಷ್ಟ ಆಯಿತು ಅಂತ ಅನ್ಸುತ್ತೆ. ನಂದು ಈಸ್ಕೊಂಡು ಆನೆ ಬಿದ್ದಿದ್ದ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ನಂದು ಈಸ್ಕೊಂಡು ನಾನು ದಹಿಪುರಿ ತೊಗೊಂಡೆ. ಇಲ್ಲಿ ಒಂಥರ ಪೂರಿ ಸ್ಪೆಷಲ್ ಇರುತ್ತೆ, ಅಂದರೆ ಗಟ್ಟಿಗೆ ಬೇರೆ ಈಗ ಸ್ವಲ್ಪ ಒಂಚೂರು ಹೆಲ್ದಿ ಫೀಲ್ ಆಗುತ್ತೆ. ದಟ್ಸ್ ವೈ ನಮ್ಮಮ್ಮ ಯಾವಾಗಲೂ ಇಲ್ಲಿ ಕರ್ಕೊಂಬರೋದು. ಸಾಹೇಬ್ರು ಎದ್ಬಿಟ್ರು. ಈ ಟೈಮಲ್ಲಿ ಏನು ಸೇರಲ್ಲ ಅಂತ ಹೇಳೋಕ್ಕಾಗಲ್ಲ. ದಹಿಪುರಿ ತಿಂತೀಯನೋ ನೋಡಮ್ಮಲ್ಲಿ ತಿನ್ನಲ್ಲ ಬೇಡ ಅಂದವಳು, ಅದು ಮಸಾಲೆ ಪುರಿ ಇಸ್ಕೊಳ್ಳೋ ಪೂರ್ತಿ ಈಗ ದಹಿ ಬೇಕಂತೆ. ಯಾವ ಟೈಮಲ್ಲಿ ಏನು ಸೇರಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಎನರ್ಜಿ ಬಂತಾ? ಹಲೋ, ನಮ್ಮ ಬ್ಲಾಗಲ್ಲಿ ದೀಪ. ಅತ್ತೆ, ದೀಪ ಅತ್ತೆ. ಯಾರು ಮಗನೇ ಅದು? ಯಾರು? ಮಲಗಿದ್ದ, ತೂಗಿಟ್ಟಿದ್ದ 20 ವರ್ಷದಿಂದ 20 ವರ್ಷ ಅಲ್ಲಿತ್ತಲ್ಲ ಮೃಗನ
ಅದನ್ನು ನಿಮ್ಮ ಬಾಯಿಂದ ಕೇಳಲಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನಮ್ಮ ಡಾರ್ಲಿಂಗ್ಸ್ ಕೇಳಿದ್ದೆ ನಿನ್ನೆ, ಅದಕ್ಕೆ ಟೇಸ್ಟು ಹಂಗಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಮೆಡಿಕಲ್ ಹತ್ರ ಸರಸ್ವತಿಪುರ ಇತ್ತಲ್ವಾ, ನೀನು ಓದ್ತಾ ಇದ್ದೀನಿ ಚಿಕ್ಕ ಚಿಕ್ಕವರು, ಅವಾಗಿಂದನೂ ನ್ಯಾಷನಲ್ ಕರ್ಕೊಂಡು ಹೋಗ್ತಿದ್ದೆ, ನಿಂದೆ ಕರ್ಕೊಂಡು ಹೋಗ್ತಿದ್ದೆ, ಜ್ಞಾಪಕ ಇಲ್ಲ ಅವಳಿಗೆ. ಕೇಳಿಸ್ಕೊಂಡ್ರಾ? ಇದು ಮೈಸೂರಲ್ಲಿರೋದು ಯಾವ ಏರಿಯಮ್ಮ ಇದು? ಕುವೆಂಪು ನಗರದಲ್ಲಿರೋದು. ಇಲ್ಲೇ ಇದ್ದಾರೆ ನೋಡಿ, ಇಲ್ಲ ಹಾಕಿದ್ದಾರೆ. ಇದಕ್ಕೆ ನಮ್ಮಮ್ಮ ಬ್ರ್ಯಾಂಡ್ ಅಂಬಾಸಿಟ್ರು. ಯಾವಾಗಲೂ ಕರ್ಕೊಬರ್ತಾರೆ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿ ನನ್ನ. ಟೇಸ್ಟ್ ನೋಡ್ಕೊಂಡು ಬರೋದು ಅಷ್ಟು. ಚಿನ್ನು ತಿನ್ನಲ್ಲ ಅಂತ ಹಿಡ್ಕೊಂಡು ಐದಲ್ಲೂ ಇಷ್ಟು ಬಿಟ್ಟವ. ಏನು ಫೇಸ್ ಹಂಗಾಗಿದೆ, ಪಾಯಿಂಟ್ ಬರಾಗತ್ತೈತಾ ಅಗೇನ್ ಗುಡುಮ್ ಗುಡುಮ್. ಹಾಂ ನಮ್ಮ ಮಕ್ಕ ಜಾಸ್ತಿ ಆಗೋಯ್ತು ಅಂತ. ಏನ್ ಬಟ್ಟೆ ಮೇಲೆ ಎಲ್ಲ ಯಾಕೋ ಚಿರ್ಕಿಯಾ? ಬಟ್ಟೆಗೆ ದೃಷ್ಟಿ ಆಗಿದೆ ಪಾಪ ಅಕ್ಕ, ಅದಕ್ಕೆ ನೋಡಿ ಹೊಡಿತಿದ್ದಲ್ಲ ಕೊಡಮ್ಮ. ಆಯಿತು. ಅಯ್ಯೋ ಇದು ಟಾಟಾ ಟಟ್. ಬೇಡ ಅಂದ್ರೆ ಸ್ವೀಟ್ ಯಾರು ತಿನ್ನೋದ? ನಾವೇನಂತ ತೊಗೊಂಡು ಈಗ ಸರ್ 5 ಸ್ಪೆಷಲ್ ಮಸಾಲೆ, 5 ದಹಿ ಪುರಿ, 2 ಸಮೋಸ ಮಸಾಲೆ ಪಾರ್ಸಲ್, 2 ಪಾನಿಪುರಿ ಇದೆ ಕಟ್ಸ್ಕೊಂಡ್ರು. ಗೊತ್ತಾಗಿಲ್ಲ ಹೋಗಿದ್ದು. ಎಷ್ಟಾಯ್ತು ಟೋಟಲು? ಸರ್ 800. 800 ಬರ್ತೀವಿ. ಒಂದೇ ಒಂದು ಸೆಕೆಂಡು ಹೇಳ್ಬೋದಾ? ಇದು ನಮ್ದ ಬಿಲ್ಲು? ಇಲ್ಲ ಇಲ್ಲ ಬೇಡ, ಸುಮ್ಮನೆ ಜಸ್ಟ್ ನಮ್ಮ ರ್ಯಾಂಡಮ್ ಆಗಿ ನಮ್ಮ ಆಡಿಯನ್ಸ್ಗೆ ಹೇಳ್ತಾ ಹೋಗ್ತೀನಿ. ಸೊ ಆಯಿತು, ಏನೋ ಒಂದು ಸ್ವಲ್ಪ ಹೆಲ್ತಿ ಫೀಲ್ ಆಗುತ್ತಲ್ಲ ದರ್ಶನ. ಅದು ಚೆನ್ನಾಗಿತ್ತು ಡಾರ್ಲಿಂಗ್ಸ್. ಓಹೋ ಅಲ್ಲಿ ನೋಡಿ ಅತ್ತ ಜೊತೆ ಹೊರಡೋಣ. ಎತ್ಕೊಂಡಿಲ್ಲ ಕೋಬ ಅಂತಲ್ಲ ಅವನಿಗೆ ಡಾರ್ಲಿಂಗ್ಸ್. ಈಗ ಅವ್ನು ಎತ್ಕೊ ಅಂತ ಅಂದ, ಬಾಬಾ ಅಂತ ಆರ್ಡರ್ ಮಾಡ್ದೆ, ಎತ್ಕೊಂಡಿಲ್ಲ. ಎಂಥ ಕೋಪ ಬಂತು ಗೊತ್ತಾ ಅವನಿಗೆ ಅಂತೆ. ಅಲ್ಲ ಮಗನೇ ಬಾ. ಆಯಿತು ಆಯಿತು ಆಯಿತು. ಅಯ್ಯೋ ನನ್ನ ಮುದ್ದು ಬಂಗಾರ. ಬಿಡ್ಬೇಡ, ನಿಮ್ಮ ಅಪ್ಪನ ಜೊತೆನೇ ಇರು ಮಗನ. ಆಯಿತು ಮಗನ. ನಾನು ಲೈಟಿಂಗ್ ಕೇಳ್ತಾನೇ ಇದ್ದೆ ನೋಡಿ, ಫೈನಲಿ ಇಲ್ಲ ಹಾಕಿದ್ದಾರೆ. ಗ್ಯಾಪಲ್ಲಿ ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಹೊರಡ್ತಾ ಇದ್ದೀವಿ. ಮನೆಗೆ ರೀಚ್ ಆದೋ. ಓಕೆ, ಮಳೆ ಇನ್ನೂ ಅನಿತಾ ಇದೆ. ಹಲೋ ಹಾಯ್ ಈಶಂಬರಿ ಕೊತ್ತಂಬರಿ. ಸೊ ಖುಷಿ ಆಗೋದು ಬರ್ತಿದ್ದಂಗೆ. ಓಕೆ ಟೆಲಿಂಗ್ಸ್, ಸ್ಟವ್ ಹೋಗ್ತಾ ಇದೆ ನೋಡಿ ಅಲ್ಲಿಂದ ಅಂದಿವೆ. ಆ ಸ್ಟವ್ ಏನಕ್ಕೆ ಅಂತಂದರೆ ನಾಳೆ ಅಮಾವಾಸ್ಯೆ ಪೂಜೆ ನಮ್ಮ ಮನೇಲಿ. ನಮ್ಮದು ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿ ಎವ್ರಿ ಮಂತ್ ಅಮಾವಾಸ್ಯೆಗೆ ಪೂಜೆ ಆಗುತ್ತೆ. ಸೊ ಅದಕ್ಕೆ ನಾಳೆ ಒಂದು ಕೋಲ ಒಂದೇ ಅಲ್ಲ ಕಟ್ಟೋದು, ವೇಷ ಕಟ್ಟೋದು. ಸೊ ನಮ್ಮ ಉತ್ಸವ ಆಗುತ್ತೆ, ಪ್ರತಿ ಉತ್ಸವ ಅಲ್ಲಿ 21 ಕೋಲ ಆಗುತ್ತೆ. ಕೋಲ ಮತ್ತು ಇದೆಲ್ಲ ಕಟ್ತಾರೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ರೆಡಿ ಇದೆ ನೋಡಿ. ಇಲ್ಲಿ ಅದರದ್ದು ಅಡುಗೆ ಎಲ್ಲ ಮಾಡಬೇಕಲ್ಲ, ಅದರದ್ದು ಸಾಮಾನೆಲ್ಲ ರೆಡಿ ಇದೆ. ನಮ್ಮ ಮನೆಗೆ ಈ ಥರ ಇಷ್ಟು ವಾಟರ್ ಕ್ಯಾನ್ಸ್ಗಳು ಬೇಕೇ ಬೇಕು ಯಾವಾಗಲೂ ರೆಗ್ಯುಲರ್ ಆಗಿ. ಇದು ಅಥರ್ವದು ಒಂದು ಫೇಮಸ್ ಕಾರ್ ಇದೆ. ಫೇಮಸ್ ಕಾರ್ ಅಥರ್ವದು. ಏನಮ್ಮ ಅದು? ಎಲ್ಲಿ? BMW. BMW CMW ಅಂತಿದ್ದ, ಈಗೇನೋ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೇಳ ಏನದು ನಾಮ? ಹನುಮಾನ್ ಫ್ಯಾನ ನೀನು? ಯಾರು ಇವನು ಹನುಮಾನೇ ಅಂತ. ಇಲ್ಲಿ ನೋಡಿ, ಅಮ್ಮ ಸ್ವಲ್ಪ ಯಂಗಾಗಿದ್ದಾಗ. ಇದು ಯಾರಂತಂದರೆ ಇದು ನನ್ನ ತಮ್ಮ. ಇವನು ದುಬೈಲಿಲ್ಲ ಕತ್ತರಲ್ಲಿದ್ದ. ನನ್ನ ಅಪ್ಪ ಇದ್ದಾರಲ್ಲ, ಅಪ್ಪನ ತಮ್ಮನ ಮಗ, ಅಂದರೆ ನನ್ನ ತಮ್ಮ. ವಯಸ್ಸೆಷ್ಟು ನನಗೆ ಬೇಡ ರಿವೀಲ್ ಮಾಡೋದು ಬೇಡ ನನಗೆ. ಸೊ ಇವ್ರಿಗೆ ರೀಸೆಂಟಾಗಿ ಈ ವರ್ಷ ಮದುವೆ ಆಯಿತು. ಮದುವೆಯಾಗಿ ಮನೇಲಿ ಒಟ್ಟೊಟ್ಟಿಗೆ ಒಂದೇ ಇಯರಲ್ಲಿ ತಮ್ಮದರಿಗೆ ಸುಮಾರು ಜನಕ್ಕೆಲ್ಲ ಮದುವೆ ಆಗೋಯಿತು. ಸೊ ಒಂದೆರಡು ಮದುವೆಗೆ ನಾನು ಹೋಗೋಕ್ಕಾಗಿಲ್ಲ.
ಅಶೋಕನು ಕೂಡ ಮಾಡ್ತೇನೆ. ಯಾರಿಗಮ್ಮ ಇದು? ಅಶೋಕ ಅಶೋಕ್ ಒಂದೇನ ಇದು? ಒಂದು ಸಾಕಲ್ವಾ? ಟ್ರೋಫಿನ ಕೊಟ್ಬಿಡು ಅವನಿಗೆ ಅಂತಾನೆ. ಅವನಿಗೆ ಬರಲಿ ಹಿಂಗದು ನಾ ಅದೇ ಅನ್ಕೊಂಡೆ. ಮೌಲ್ಯ ಟ್ಯಾಬ್ಲೆಟ್ ಅದು, ಮೌಲ್ಯ ಟ್ಯಾಬ್ಲೆಟ್ ಅದು ಎಸ್ ಅಂತ ಶುರುವಾಗಿದೆಯಲ್ಲ ಅದು ಮಾಡೋದು ಸಿಟ್ರೋಸನ್ ಕೌಂಟರ್. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 695 ಇದಕ್ಕೆ ಒಂದಕ್ಕೆ, ಒಂದು ಶೀಟ್ಗೆ. 769 rupees. ಅದಾ ಹಳೇದು? ಸೊ ಅದು ಸಿಕ್ಕಿಲ್ಲ ಅಂತ ಬಿಟ್ಟು ಬೇರೆ ಕಂಪ್ನಿದು ಒಂಚೂರು ಕಮ್ಮಿ ರೇಟ್ ಅಲ್ಲ ಇದು? ದಿಸ್ ಈಸ್ ಇನ್ನೊಂದು ಇಷ್ಟು ಖಾಲಿ ಆಗೋವರೆಗೂ ನುಂಗ್ಬೇಕಷ್ಟೇ. ಹೌದಾ? ಅದಾನ ಮತ್ತೆ ನುಂಗೋದು ಗೊತ್ತಾ? ಏನಕ್ಕೆ ನುಂಗೋದು? ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳು. ಫಾರ್ ಸೇಫ್ಟಿ. ಬಟ್ ಅದೆಲ್ಲ ಇವೆಲ್ಲ ಇದೇ ಅಲ್ಲ, ಇದು ಆ್ಯಕ್ಚುಲಿ ಎಷ್ಟು ಮೆಡಿಸಿನ್ಸ್ಗಳಿದೆ ಗೊತ್ತಾ? ಹೋಗ್ತಾ 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 ಮೆಡಿಸನ್ಗೆ ಸುರಿಬೇಕಾಗುತ್ತೆ. ಆಮೇಲೆ ಫಾಲಿಕೈಡ್, ಆಮೇಲೆ ಇನ್ನೊಂದು ವಿಟಮಿನ್ ಇ. ವಿಟಮಿನ್ ಇನೂ ಕಾಸ್ಟ್ಲಿ ಅಲ್ಲ ಆ್ಯಕ್ಚುಲಿ. ವಿಟಮಿನ್ ಸಿ ಇ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸಾರಿ, ವಿಟಮಿನ್ ಡಿ 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 ವಿಟಮಿನ್ ಡಿ ಅಷ್ಟೇ ಕೊಡ್ತಾರೆ. ನನಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ, ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ನನ್ನ ಮಗ ಅಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಎಸ್, ಹಾಗಿದ್ರೆ ಸಿ ಯು, ಬಾಯ್.